ಎಲ್ಲರಿಗೂ ನಮಸ್ಕಾರ. ಸೊ ಮತ್ತೆ ನಾವೇನ್ ಮಾಡೋಣ ಇವಾಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ. ಸೊ ನಿನ್ನೆ ಎಲ್ಲಿವರೆಗೂ ಓದಿದ್ವಿ ನಾವು ಟಿಎಸ್ ಆಫ್ ಆಂಥರ್ ಬಗ್ಗೆ ಓದಿದ್ವಿ. ಸೊ ನಮ್ಗೆ ಗೊತ್ತಿದೆ ಟಿಎಸ್ ಆಫ್ ಆಂಥರ್ ಅಲ್ಲಿ ಎಷ್ಟು ವಾಲ್ಸ್ ಇದೆ, ಇಲ್ಲಿ ಟೋಟಲಿ 4 ವಾಲ್ಸ್ ಇದೆ. ಸೊ ಸಡನ್ ಆಗಿ ಇವಾಗ ಏನ್ ಮಾಡೋಣ, ನಾವು ಇಲ್ಲಿ ರಿವಿಷನ್ ಮಾಡೋಣ ಕ್ವಿಕ್ ಆಗಿ. ಓಕೆ, ಸೊ ಇಲ್ಲಿ ಎಷ್ಟು ಟಿಎಸ್ ಆಫ್ ಆಂಥರ್ ಅನ್ನ ನಾವು ನೋಡಿದವಾಗ ಎಷ್ಟು ವಾಲ್ಸ್ ಗಳನ್ನ ನೋಡಿದ್ವಿ. ಔಟರ್ ಮೋಸ್ಟ್ ಎಪಿಡರ್ಮಿಸ್, ಸೊ ಸಿಂಗಲ್ ಲೇಯರ್, ಅಂಡ್ ಇದು ಏನಿತ್ತು ಪ್ಲಾಯ್ಡಿ ಇಲ್ಲಿ 2n. ನೆಕ್ಸ್ಟ್ ಯಾವ್ದು ನೋಡಿದ್ವಿ ನಾವಿಲ್ಲಿ ಎಂಡೋಥೀಶಿಯಂ ವಿಚ್ ಇಸ್ ಆಲ್ಸೋ ಸಿಂಗಲ್ ಲೇಯರ್ ಇದೆ, ಇಲ್ಲೂ ಕೂಡ ಇದ್ರದ್ದು ಪ್ಲಾಯ್ಡಿ ಏನಿದೆ ಇಲ್ಲಿ 2n. ಅಂಡ್ ಥರ್ಡ್ ಲೇಯರ್ ಯಾವ್ದನ್ನ ನೋಡಿದ್ವಿ ನಾವು ಮಿಡಲ್ ಲೇಯರ್. ಬಟ್ ಎಷ್ಟು ನಂಬರ್ ಇರುತ್ತೆ ಮಿಡಲ್ ಲೇಯರ್? 2 ರಿಂದ 3 ಮಿಡಲ್ ಲೇಯರ್ಸ್ ಇರುತ್ತೆ. ಸೊ ಇದ್ರದ್ದು ಪ್ಲಾಯ್ಡಿ ಕೂಡ ಏನಿರುತ್ತೆ ಇಲ್ಲಿ ಡಿಪ್ಲಾಯ್ಡ್ 2n ಇರುತ್ತೆ. ಅಂಡ್ ಇನ್ನರ್ ಮೋಸ್ಟ್ ಲೇಯರ್ ಒಳಗಡೆ ಇರತಕ್ಕಂತ ಒಂದು ಲೇಯರ್ ಯಾವ್ದು ಅಂತ ಹೇಳಿದ್ವಿ ನಾವು, ದಟ್ ಈಸ್ ಟೆಪಟಮ್. ಸೊ ಟೆಪಟಮ್ ಪ್ಲಾಯ್ಡಿ ಕೂಡ ಏನಿರುತ್ತೆ ಅಂತ ಹೇಳಿದ್ವಿ, ದಟ್ ಈಸ್ ಡಿಪ್ಲಾಯ್ಡ್. ಓಕೆ, ಸೊ ಈ ಟೆಪಟಮ್ ಒಳಗಡೆ ನಾವು ಡ್ರಾ ಮಾಡಿದವಾಗ, ಓಕೆ, ಆ ಟೆಪಟಮ್ ಒಳಗಡೆ ಇರೋ ಸೆಲ್ಸ್ ಗಳಿಗೆ ನಾವೇನಂತ ಹೇಳಿದ್ವಿ, ನಾವಿಲ್ಲಿ ಸ್ಪೋರೋಜಿನಸ್ ಟಿಶ್ಯೂ ಅಂತ ಹೇಳಿ ಕರೆದ್ವಿ. ಹೌದಾ? ಸೊ ಸ್ಪೋರೋಜಿನಸ್ ಟಿಶ್ಯೂ ಏನ್ ಮಾಡುತ್ತೆ, ಯಾವ ತರ ಇರುತ್ತೆ ಅಂತ ಹೇಳಿದೆ ನಾನು. ಸ್ಪೋರೋಜಿನಸ್ ಟಿಶ್ಯೂ ಇಸ್ ಅ ಟೈಪ್ ಆಫ್ ಏನಿರುತ್ತೆ, ಅದರಲ್ಲಿ ಹೋಮೋಜಿನಿಯಸ್ ಸೆಲ್ಸ್ ಇರುತ್ತೆ, ಅಂದ್ರೆ ಸಿಮಿಲರ್ ಸೇಮ್ ಕೈಂಡ್ ಆಫ್ ಸೆಲ್ಸ್ ಗಳೇನಾಗಿರ್ತವೆ ಅಲ್ಲಿ ಪ್ರೆಸೆಂಟ್ ಇರ್ತವೆ. ಸೊ ಅವಕ್ ನಾವೇನಂತ ಕರಿತೀವಿ ಇಲ್ಲಿ ಸ್ಪೋರೋಜಿನಸ್ ಟಿಶ್ಯೂ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನಿನ್ನೆ ನಾವು ನೋಡಿದ್ವಿ ಎಪಿಡರ್ಮಿಸ್, ಎಂಡೋಥೀಶಿಯಂ ಮತ್ತೆ ಮಿಡಲ್ ಲೇಯರ್. ಈ 3 ಲೇಯರ್ ಗಳು ಏನಕ್ಕೆ ಹೆಲ್ಪ್ ಮಾಡುತ್ತೆ, ಫಂಕ್ಷನ್ ಏನು ಅಂದ್ರೆ ಪ್ರೊಟೆಕ್ಷನ್ ಅನ್ನ ಪ್ರೊವೈಡ್ ಮಾಡುತ್ತೆ. ಹೌದಾ? ಆಸ್ ವೆಲ್ as ಯಾರಿಗೆ ಪ್ರೊಟೆಕ್ಷನ್ ಮಾಡುತ್ತೆ, ಬಿಕಾಸ್ ಒಳಗಡೆ ಯಾರಿದ್ದಾರೆ, ಸ್ಪೋರೋಜಿನಿಯಸ್ ಟಿಶ್ಯೂ. ಹೌದಾ? ಆ ಸ್ಪೋರೋಜಿನಿಯಸ್ ಟಿಶ್ಯೂ ಏನ್ ಮಾಡುತ್ತೆ, ಇವೆಂಚುಲಿ ಮೈಕ್ರೋಸ್ಪೋರ್ ಮದರ್ ಸೆಲ್ ಆಗುತ್ತೆ, ಮೈಕ್ರೋಸ್ಪೋರ್ ಅನ್ನ ಫಾರ್ಮ್ ಮಾಡುತ್ತೆ. ಅಂಡ್ ಮೈಕ್ರೋಸ್ಪೋರ್ಸ್ ಏನ್ ಮಾಡುತ್ತೆ ಇಲ್ಲಿ ಪೋಲನ್ ಗ್ರೇನ್ಸ್ ಅನ್ನ. ಸೊ ಅಲ್ಟಿಮೇಟ್ಲಿ ಫಾರ್ಮ್ ಆಗ್ತಿರೋದೇನು ಇಲ್ಲಿ ಪೋಲನ್ ಗ್ರೇನ್ಸ್, ಮೇಲ್ ಗ್ಯಾಮೆಟೋಫೈಟ್ಸ್ ಪ್ರಿಪೇರ್ ಆಗ್ತಾ ಇದೆ. ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಂಥರ್ ಅಲ್ಲಿ 3 ಔಟರ್ ಮೋಸ್ಟ್ ಲೇಯರ್ಸ್ ಇದೆ, ದಟ್ ಈಸ್ ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್. ಈ 3 ಮುಖ್ಯವಾಗಿ ನಮ್ಗೆ ಇಲ್ಲಿ ಪ್ರೊಟೆಕ್ಷನ್ ಅನ್ನ as well as ಮತ್ತೆ ಡೆಹಿಸೆನ್ಸ್ ಆಫ್ ಆಂಥರ್ ಇನ್ನೊಂದು ಫಂಕ್ಷನ್ ಹೇಳಿದ್ವಿ. ಒಂದು ಪ್ರೊಟೆಕ್ಷನ್, ಇನ್ನೊಂದು ಡೆಹಿಸೆನ್ಸ್ ಆಫ್ ಆಂಥರ್. ಡೆಹಿಸೆನ್ಸ್ ಆಫ್ ಆಂಥರ್ ಅಂದ್ರೆ ಏನು? ಸೊ ಒನ್ಸ್ ಇಲ್ಲಿ ಪೋಲನ್ ಗ್ರೇನ್ ಫಾರ್ಮ್ ಆಯ್ತು, ಆಲ್ರೆಡಿ ಆಂಥರ್ ಏನಾಯ್ತು, ಮೆಚೂರ್ ಆಯ್ತು. ಸೊ ಮೆಚೂರ್ ಆದ ತಕ್ಷಣ ಹೊರಗಡೆ ಹೋಗ್ಬೇಕಲ್ಲ, ಹೌದೋ ಇಲ್ವೋ? ಸೊ ಸ್ಕೂಲ್ ಬೆಲ್ ಆದ ತಕ್ಷಣ ನೀವು ಹೋಗ್ತಿರೋದಾನೆ ಹೊರಗಡೆ. ಇನ್ ದ ಸೇಮ್ ವೇ ಇಲ್ಲೂ ಕೂಡ ಆಂಥರ್ ಮೆಚೂರ್ ಆದ್ಮೇಲೆ, ಅಂದ್ರೆ ಪೋಲನ್ ಗ್ರೇನ್ಸ್ ಫಾರ್ಮ್ ಆದ್ಮೇಲೆ ಪೋಲನ್ ಗ್ರೇನ್ಸ್ ಏನಾಗ್ಬೇಕು, ಇಲ್ಲಿ ಹೊರಗಡೆ ಬರ್ಬೇಕು. ಸೊ ಹೊರಗಡೆ ಬರ್ಬೇಕು ಅಂದ್ರೆ ಯಾವ ವಾಲ್ ಇಲ್ಲಿ ರಪ್ಚರ್ ಆಗ್ಬೇಕು, ಯಾವ್ದು ಬ್ರೇಕ್ ಆಗ್ಬೇಕು, ಆಂಥರ್ ವಾಲ್ಸ್, ದಟ್ ಈಸ್ ಎಪಿಡರ್ಮಿಸ್, ಎಂಡೋಥೀಶಿಯಂ ಅಂಡ್ ಮಿಡಲ್ ಲೇಯರ್. ಸೊ ಮೇನ್ ಆಗಿ ಹೆಲ್ಪ್ ಮಾಡೋದು ಯಾರು ಇಲ್ಲಿ ಡೆಹಿಸೆನ್ಸ್ ಆಫ್ ಆಂಥರ್ಗೆ, ಅಂದ್ರೆ ಬರ್ಸ್ಟ್ ಆಗ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ, ದಟ್ ಈಸ್ ಎಂಡೋಥೀಶಿಯಂ. ಓಕೆ, ಸೊ ಇಲ್ಲಿ ನಮ್ಗೆ ಇನ್ನೊಂದು ಡಯಾಗ್ರಾಮ್ ಕೂಡ ಇದೆ ನಿಮ್ಗೆ, ಯಾವ ತರ ಇಲ್ಲಿ ಮೆಚೂರ್ಡ್ ಆಂಥರ್, ಒನ್ಸ್ ಆಂಥರ್ ಮೆಚೂರ್ ಆದ ತಕ್ಷಣ ಅದೇನಾಗುತ್ತೆ ಇಲ್ಲಿ ಡಿಹೈಡ್ರೇಟ್ ಆಗುತ್ತೆ. ನಾನು ನಿಮ್ಗೆ ಆ ಡಯಾಗ್ರಾಮ್ ಡ್ರಾ ಮಾಡ್ಬಿಟ್ಟು ತೋರಿಸ್ತೀನಿ. ಬಿಫೋರ್ ದಟ್ ನಾವೇನ್ ಮಾಡೋಣ ಇಲ್ಲಿ, ಇಲ್ಲಾಂದ್ರೆ ಮೊದ್ಲೇ ಅದನ್ನೇ ಸ್ಟಡಿ ಮಾಡ್ಬಿಡೋಣ. ಸೊ ಅದೊಂದು ಡಯಾಗ್ರಾಮ್ ಇದೆ, ಅಂದ್ರೆ ರಪ್ಚರ್ ಆಗಿರೋ ಆಂಥರ್ ಇದೆ. ಸೊ ನಿನ್ನೆಲ್ಲ ಯಾವ ತರ ಡ್ರಾ ಮಾಡಿದ್ವಿ ನಾವು ಟಿಎಸ್ ಆಫ್ ಆಂಥರ್ ಅನ್ನ. ಸೊ ಟೆಟ್ರಾಗೋನಲ್ ಶೇಪ್ ಇರುತ್ತೆ. ಓಕೆ, ಈ ತರ ಇರುತ್ತೆ, ಹೌದು ಇಲ್ವೋ? ಸೊ ಈ ತರ ಇತ್ತು. ಬಟ್ ನಾನು ನೋಡಿ ಇಲ್ಲಿ ಆಲ್ರೆಡಿ ಏನ್ ಮಾಡ್ಬಿಟ್ಟಿದೀನಿ, ಲೈನ್ ಆಫ್ ಡೆಹಿಸೆನ್ಸ್ ಅಂತ ನಿನ್ನೆ ನಾವಿಲ್ಲಿ ಲೇಬಲ್ ಮಾಡಿದ್ವಿ. ಈ ಲೈನ್ ಆಫ್ ಡೆಹಿಸೆನ್ಸ್ ಏನಾಗುತ್ತೆ ಇಲ್ಲಿ ರಪ್ಚರ್ ಒಡೆದೋಗ್ಬಿಡುತ್ತೆ. ಓಕೆ, ಇಲ್ಲಿ ಆಲ್ರೆಡಿ ಏನಿದೆ ಇಲ್ಲಿ ಆಲ್ ದ ಲೇಯರ್ಸ್ ಆರ್ ದೇರ್. ಎಪಿಡರ್ಮಿಸ್ ಇರ್ಬೋದು, ಓಕೆ, ಅಂಡ್ ಎಂಡೋಥೀಶಿಯಂ ಇರ್ಬೋದು, ಅಂಡ್ ದಿಸ್ ಇಸ್ ಮಿಡಲ್ ಲೇಯರ್ ಇರ್ಬೋದು, ಅಂಡ್ ಒಳಗಡೆ ಇನ್ನರ್ ಮೋಸ್ಟ್ ಲೇಯರ್ ಯಾವ್ದಿರುತ್ತೆ ಇಲ್ಲಿ ಟೆಪಟಮ್. ಸೊ ಒನ್ಸ್ ಮ್ಯಾಚ್ಯೂರ್ ಆಂಥರ್ ಏನಾಗುತ್ತೆ ಇಲ್ಲಿ ಮೆಚ್ಯೂರ್ ಆದ ತಕ್ಷಣ ಇದೆಲ್ಲ ಲೇಯರ್ಸ್ ಏನಾಗುತ್ತೆ ಇಲ್ಲಿ ರಪ್ಚರ್ ಆಗೋಗುತ್ತೆ, ಒಡೆದು ಹೋಗ್ಬಿಡುತ್ತೆ. ಸೊ ಒಡೆದೋಗಿರೋ ರೀಸನ್ ಇಂದ ಇಲ್ಲಿ ಆಲ್ರೆಡಿ ಯಾರು ಇರ್ತಾರೆ, ಪೋಲನ್ ಗ್ರೇನ್ಸ್ ಗಳಿರ್ತವೆ. ಎಸ್, ಪೋಲನ್ ಸ್ಯಾಕ್ ಅಲ್ಲಿ ಏನಿರ್ತವೆ ಇಲ್ಲಿ ಪೋಲನ್ ಗ್ರೇನ್ಸ್ ಗಳಿರ್ತವೆ. ಸೊ ಒನ್ಸ್ ಇಲ್ಲಿ ಆಂಥರ್ ಮೆಚ್ಯೂರ್ ಆಯ್ತು ಅಂದ್ರೆ ಏನಾಗುತ್ತೆ, ಡೆಹಿಸೆನ್ಸ್. ಡೆಹಿಸೆನ್ಸ್ ಅಂದ್ರೆ ಏನು, ಬ್ರೇಕ್ ಡೌನ್ ಆಗ್ಬಿಟ್ಟು ಯಾರು ರಿಲೀಸ್ ಆಗ್ತಾರೆ, ಹೊರಗಡೆ ಯಾರು ಹೋಗ್ತಾರೆ, ಇಲ್ಲಿ ಪೋಲನ್ ಗ್ರೇನ್ಸ್ ವಿಲ್ ಮೂವ್ ಔಟ್. ಸೊ ಏನು, ಒನ್ಸ್ ಮೆಚ್ಯೂರ್ ಆಂಥರ್ ಇಸ್ ಫಾರ್ಮ್ ಅಂದ್ರೆ ಏನು, ಆಂಥರ್ ಏನಾಯ್ತು ಇಲ್ಲಿ ಮೆಚ್ಯೂರ್ ಆಯ್ತು. ಮೆಚ್ಯೂರ್ ಆದ ತಕ್ಷಣ ಏನಾಗುತ್ತೆ ಇಲ್ಲಿ ವಾಟರ್ ಕಂಟೆಂಟ್ ಇರುತ್ತಲ್ಲ, ಎಸ್ಪೆಷಲಿ ಎಂಡೋಥೀಶಿಯಂ ಅಂತ ಹೇಳಿದೆ ನಾನು. ಓಕೆ, ಸೊ ಈ ಎಂಡೋಥೀಶಿಯಂ ಲೇಯರ್ ಅಲ್ಲಿರೋ ಸೆಲ್ಸ್ ಗಳು ವಾಟರ್ ಅನ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಓಕೆ, ಆ ವಾಟರ್ ಅನ್ನೆಲ್ಲ ಏನ್ ಮಾಡ್ಕೊಂಡ್ಬಿಡುತ್ತೆ ಇಲ್ಲಿ ಡಿಹೈಡ್ರೇಷನ್ ಲಾಸ್ ಮಾಡ್ಕೊಂಡ್ಬಿಡುತ್ತೆ. ಸೊ ಇಲ್ಲಿ ಮೆಚ್ಯೂರ್ ಆಂಥರ್ ಏನಾಗುತ್ತೆ, ಮೆಚ್ಯೂರ್ ಆದ ತಕ್ಷಣ ಏನಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಅಂದ್ರೆ ಏನು, ಇಲ್ಲಿರೋ ಎಲ್ಲ ವಾಟರ್ ಕಂಟೆಂಟ್ ಏನಾಗ್ಬಿಡುತ್ತೆ, ಇಲ್ಲಿ ನೀರು ಲಾಸ್ ಆಗ್ಬಿಡುತ್ತೆ. ಸೊ ನೀರು ಲಾಸ್ ಆದ ತಕ್ಷಣ ಏನಾಗುತ್ತೆ, ಅದು ಒಣಗೋಗ್ಬಿಡುತ್ತೆ ತಾನೆ. ಸೊ ಒಣಗೋದ ತಕ್ಷಣ ಏನಾಗುತ್ತೆ ಇಲ್ಲಿ
ಯಾರು ಬ್ರೇಕ್ ಆಗ್ತಾರೆ, ದೀಸ್ 3 ಲೇಯರ್ಸ್ ಏನಾಗುತ್ತೆ ಇಲ್ಲಿ ಏನನ್ನ ಪ್ರೊವೈಡ್ ಮಾಡುತ್ತೆ, ಡೆಹಿಸೆನ್ಸ್. ಯಾರನ್ನ, ಡೆಹಿಸೆನ್ಸ್ ಆಫ್ ಆಂಥರ್. ಅಂದ್ರೆ ಏನ್ ಬಸ್ಟ್ ಆಗಿ ಹೋಗುತ್ತೆ ಇಲ್ಲಿ, ಒನ್ಸ್ ಇದೆಲ್ಲ ಡಿಹೈಡ್ರೇಟ್ ಆದ್ಮೇಲೆ ವಾಟರ್ ಕಂಟೆಂಟ್ ಕಂಪ್ಲೀಟ್ 4 ಕಡೆನು ಓಕೆ, ನೀರ್ ಹೋದ ತಕ್ಷಣ ಇದೇನಾಗುತ್ತೆ ಇಲ್ಲಿ ಒಡೆದೋಗ್ಬಿಡುತ್ತೆ ಇದು ಲೇಯರ್ಸ್. ಸೊ ಒಡೆದ್ ಹೋಗುತ್ತೆ, ಅದಕ್ಕೆ ನಾವ್ ಏನಂತ ಕರಿತೀವಿ, ಡೆಹಿಸೆನ್ಸ್ ಆಫ್ ಆಂಥರ್. ಸೊ ಒನ್ಸ್ ಆಂಥರ್ ವಾಲ್ಸ್ ಗಳು ರಪ್ಚರ್ ಆಗಿ ಓಪನ್ ಆಗ್ಬಿಟ್ರೆ ಯಾರು ರಿಲೀಸ್ ಆಗ್ತಾರೆ ಇಲ್ಲಿ, ನೆಕ್ಸ್ಟ್ ಏನಾಗುತ್ತೆ, ರಿಲೀಸ್ ಆಫ್ pollen grains. Release of pollen grains. ಓಕೆ, ಗೊತ್ತಾಯ್ತಾ? ಫಾರ್ ಎಕ್ಸಾಂಪಲ್ ಮನೇಲಿ ಅಮ್ಮ ಸಮ್ಮರ್ ಅಲ್ಲಿ ಯೂಶುವಲಿ ಸೊಂಗೆ ಎಲ್ಲ ಹಾಕ್ತಾರೆ ಮನೇಲಿ, ಹಿಟ್ಟೆಲ್ಲ ಮಾಡ್ಬಿಟ್ಟು ತಿಂದಿರ್ತೀರಿ ಅನ್ಕೋತೀನಿ ನೀವು. ಓಕೆ, ಆ ಸೊಂಗೆನ ಮೇಲ್ಗಡೆ ಎಲ್ಲ ಹಾಕಿದ್ಮೇಲೆ ಮೊದ್ಲು ಹಾಕುವಾಗ ಹೆಂಗಿರುತ್ತೆ, ವಾಟರ್ ಕಂಟೆಂಟ್ ಇರುತ್ತೆ, ಹಸಿ ಇರುತ್ತೆ, ಸೆಮಿ ಸಾಲಿಡ್, ಹೌದಾ? ಸೊ ಅದೇ ನೀವು ಬಿಸ್ಲಿಗೆ ಹಾಕಿದ್ಮೇಲೆ ತಗೀರಿ ಏನಾಗಿರುತ್ತೆ, ಇದು ಒಣಗೋಗಿರುತ್ತೆ. ಸೊ ಈಸಿಲಿ ನೀವೇನ್ ಮಾಡ್ಬೋದು, ಕ್ಯಾರಿನೂ ಮಾಡ್ಬೋದು. ಇನ್ ಕೇಸ್ ಜೋರ ಗಾಳಿ ಬಂದ್ರೆ ಅದೇನಾಗುತ್ತೆ ಇಲ್ಲಿ, ಇನ್ ಕೇಸ್ ಅಂಟ್ಕೊಂಡಿದ್ದು ಮೇಲ್ಗಡೆ ಬಂದ್ಬಿಟ್ಟಿದ್ರೆ ಸಣ್ಗೆ ಕೂಡ ಹಾರೋಗುತ್ತೆ. ಇನ್ ದ ಸೇಮ್ ವೇ ಇಲ್ಲೂ ಕೂಡ ಅಷ್ಟೇ, ಕಂಪ್ಲೀಟ್ ಏನಿರುತ್ತೆ, ಆಂಥರ್ ಇರುತ್ತೆ, ವಾಟರ್ ಕಂಟೆಂಟ್ ಎಲ್ಲ ಹೈಡ್ರೇಟೆಡ್ ಇರುತ್ತೆ. ಸೊ ಮೆಚೂರ್ ಆದ ತಕ್ಷಣ ವಾಟರ್ ಲಾಸ್ ಆಗುತ್ತೆ. ವಾಟರ್ ಲಾಸ್ ಆದ ತಕ್ಷಣನೇ ಈ ಲೇಯರ್ಸ್ ಗಳು ಏನಾಗ್ತವೆ ಇಲ್ಲಿ, ಡೆಹಿಸೆನ್ಸ್ ಅಂದ್ರೆ ಬರ್ಸ್ಟ್, ಒಡೆದೋಗ್ತವೆ. ಒಡೆದೋದ ತಕ್ಷಣ ಯಾರು ರಿಲೀಸ್ ಆಗ್ತಾರೆ ಇಲ್ಲಿಂದ, ಪೋಲನ್ ಗ್ರೇನ್ಸ್ ರಿಲೀಸ್ ಆಗುತ್ತೆ. ಓಕೆ, ಹಾಗಾದ್ರೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಇದು 3 ಲೇಯರ್ಸ್, ಪ್ರೊಟೆಕ್ಷನ್ ಆಸ್ ವೆಲ್ ಆಸ್ ಡೆಹಿಸೆನ್ಸ್ ಆಫ್ ದಿ ಆಂಥರ್. ಅಂಡ್ ಇನ್ನೊಂದು ಉಳ್ಕೊಂಡಿತ್ತು, ಇನ್ನರ್ ಮೋಸ್ಟ್ ಲೇಯರ್ ಅಂತ ಹೇಳಿದ್ವಿ. ಸೊ ಅದ್ಯಾವುದು, ದಟ್ ಈಸ್ ಟೆಪೆಟಮ್. ಸೊ ಇವತ್ ನಾವೇನ್ ಮಾಡೋಣ ಇವಾಗ ಇಲ್ಲಿ, ಟೆಪೆಟಮ್ ಕೆಲ್ಸ ಏನು, ಟೆಪೆಟಮ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಈ ಟೆಪೆಟಮ್ಗೆ ನಾವ್ ಏನಂತ ಕರಿತೀವಿ, ಇನ್ನೊಂದು ಹೆಸರು, ಫಂಕ್ಷನ್ ಏನು ಟೆಪೆಟಮ್ದು, ಇನ್ನರ್ ಮೋಸ್ಟ್ ಲೇಯರ್ ಅಂತ ಹೇಳಿದೆ. ಸೊ ಇನ್ನರ್ ಮೋಸ್ಟ್ ಲೇಯರ್ ಟೆಪೆಟಮ್ ಇದೆಯಲ್ಲ, ಇದೇನಕ್ಕೆ ಹೆಲ್ಪ್ ಮಾಡುತ್ತೆ, ನರಿಶ್ಮೆಂಟ್ ಅನ್ನ ಪ್ರೊವೈಡ್ ಮಾಡುತ್ತೆ, ಫುಡ್ ಕೊಡುತ್ತೆ. ಯಾರಿಗೆ, ಪೋಲನ್ ಗ್ರೇನ್ಸ್ ಡೆವಲಪ್ ಆಗ್ತಾ ಇರುತ್ತೆ ಒಳಗಡೆ, ಸ್ಪೋರೋಜಿನಿಯಸ್ ಟಿಶ್ಯೂ ಅಂತ ಹೇಳಿದ್ವಿ. ಸೊ ಪೋಲನ್ ಗ್ರೇನ್ಸ್ ಗೆ ಏನ್ ಮಾಡುತ್ತೆ, ಇದು ನರಿಶ್ಮೆಂಟ್ ಅನ್ನ ಕೊಡುತ್ತೆ. ಯಾರು, ಟೆಪೆಟಮ್ ಲೇಯರ್. ಅದಕ್ಕೆ ಟೆಪೆಟಮ್ಗೆ ನಾವ್ ಏನಂತ ಕರಿತೀವಿ, ಇನ್ನೊಂದು ಹೆಸರು ಇಲ್ಲಿ ನ್ಯೂಟ್ರಿಟಿವ್ ಲೇಯರ್ ಅಂತಾನು ಕರಿತೀವಿ. ಏನಂತ ಕರಿತೀವಿ, ನ್ಯೂಟ್ರಿಟಿವ್ ಲೇಯರ್. ಸೊ ನ್ಯೂಟ್ರಿಟಿವ್ ಲೇಯರ್ ಅಂದ್ರೂ ಒಂದೇ, ಟೆಪೆಟಮ್ ಅಂದ್ರೂ ಒಂದೇ. ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಟೆಪೆಟಮ್, ಇಟ್ ಪ್ರೊವೈಡ್ಸ್ ನ್ಯೂಟ್ರಿಷನ್ ಟು ದಿ ಡೆವಲಪಿಂಗ್ ಪೋಲನ್ ಗ್ರೇನ್. ಸೊ ಏನಂತ ಬರೀತೀರಿ, ಫಂಕ್ಷನ್ ಏನು ಟೆಪೆಟಮ್ದು ಅಂತ ಕೇಳಿದ್ರೆ, ಪ್ರೊವೈಡ್ಸ್, ಏನೇನ ಪ್ರೊವೈಡ್ ಮಾಡುತ್ತೆ ಇದು, ಪ್ರೊವೈಡ್ಸ್ ನರಿಶ್ಮೆಂಟ್. ಯಾರ್ಗೆ, ಪ್ರೊವೈಡ್ಸ್ ನರಿಶ್ಮೆಂಟ್ ಟು ದಿ ಡೆವಲಪಿಂಗ್ ಪೋಲನ್ ಗ್ರೇನ್. ಸೊ ಪೋಲನ್ ಗ್ರೇನ್ಸ್ ಡೆವಲಪ್ ಆಗ್ತಾ ಇರುತ್ತೆ ಸ್ಪೋರೋಜಿನಿಯಸ್ ಟಿಶ್ಯೂ ಇಂದ ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದ ಮೈಕ್ರೋಸ್ಪೋರ್ಸ್ ಇಂದ ಪೋಲನ್ ಗ್ರೇನ್ಸ್. ಸೊ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಆ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಆ ಸೆಲ್ಸ್ ಗಳಿಗೆ ಏನ್ ಬೇಕು ಇಲ್ಲಿ, ಎನರ್ಜಿ, ನರಿಶ್ಮೆಂಟ್, ಫುಡ್ ಬೇಕು. ಅದನ್ನ ಯಾರು ಕೊಡ್ತಾರೆ ಇಲ್ಲಿ, ಟೆಪೆಟಮ್ ವಿಲ್ ಪ್ರೊವೈಡ್. ಅಂಡ್ ಕಮಿಂಗ್ ನೆಕ್ಸ್ಟ್, ಕ್ಯಾರೆಕ್ಟರ್ಸ್ ಏನು, ಟೆಪೆಟಮ್ ಪೆಕ್ಯುಲಿಯರ್ ಕ್ಯಾರೆಕ್ಟರ್ಸ್, ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂದ್ರೆ ಏನು. ಸೊ ಟೆಪೆಟಮ್ ಹತ್ರ ಏನಿರುತ್ತೆ ಇಲ್ಲಿ, ಯಾರಾದ್ರೂ ನಿಮ್ಗೆ ಕ್ಯಾರೆಕ್ಟರ್ಸ್ ಹೇಳಿ, ಟೆಪೆಟಮ್ ಬಗ್ಗೆ ಯುನೀಕ್ ಕ್ಯಾರೆಕ್ಟರ್ಸ್, ಪೆಕ್ಯುಲಿಯರ್ ಕ್ಯಾರೆಕ್ಟರ್ಸ್ ಹೇಳಿ ಅಂತ ಕೇಳಿದ್ರೆ ನೀವೇನಂತ ಹೇಳ್ತೀರಿ, ಟೆಪೆಟಮ್ ಈಸ್ ನ್ಯೂಟ್ರಿಟಿವ್ ಲೇಯರ್ ಅಂತ ಹೇಳ್ತೀರಾ, ಮೇನ್ ಫಂಕ್ಷನ್ ಅದು. ಓಕೆ, ಬಟ್ ಇದ್ರ ಹತ್ರ ಏನಿದೆ, ಟೆಪೆಟಮ್ ಹ್ಯಾಸ್ ಡೆನ್ಸ್ ಸೈಟೋಪ್ಲಾಸಮ್. ಟೆಪೆಟಮ್ ಹ್ಯಾಸ್ ವಾಟ್, ಇಟ್ ಅಂದ್ರೆ ಯಾರು ಇಲ್ಲಿ, ಟೆಪೆಟಮ್ ಏನಿದೆ ಇದ್ರ ಹತ್ರ, ಇಟ್ ಹ್ಯಾಸ್ ಡೆನ್ಸ್ ಸೈಟೋಪ್ಲಾಸಮ್. ಏನಕ್ಕೆ ಇದ್ರ ಹತ್ರ ಡೆನ್ಸ್ ಸೈಟೋಪ್ಲಾಸಮ್ ಅಂದ್ರೆ ಹ್ಯೂಜ್ ಅಮೌಂಟ್ ಆಫ್ ಏನಿರುತ್ತೆ ಇಲ್ಲಿ, ಫ್ಲೂಯಿಡ್ ಕಂಟೆಂಟ್, ದಟ್ ಈಸ್ ಸೈಟೋಪ್ಲಾಸಮ್ ಪ್ರೆಸೆಂಟ್ ಇರುತ್ತೆ. ಯಾಕೆ ಡೆನ್ಸ್ ಸೈಟೋಪ್ಲಾಸಮ್ ಇರುತ್ತೆ ಇದ್ರ ಹತ್ರ, ಫಂಕ್ಷನ್ ಏನಿದೆ ನೋಡಿ ಟೆಪೆಟಮ್ದು, ಇಟ್ ಪ್ರೊವೈಡ್ಸ್ ವಾಟ್, ನರಿಶ್ಮೆಂಟ್ ಟು ದ ಪೋಲನ್ ಗ್ರೇನ್. ತನ್ನ ಹತ್ರ ಸ್ಪೇಸ್ ಇದ್ದು ಫುಡ್ ನ ಸ್ಟೋರ್ ಮಾಡ್ಕೊಂಡ್ರೆ ತಾನೇ ಅದು ಪೋಲನ್ ಗ್ರೇನ್ಸ್ ಡೆವಲಪ್ ಆಗ್ತಿರೋ ಪೋಲನ್ ಗ್ರೇನ್ಸ್ ಗೆ ಫುಡ್ ಕೊಡೋದು, ಹೌದೋ ಇಲ್ವೋ. ಫಾರ್ ಎಕ್ಸಾಂಪಲ್ ಮನೇಲಿ ಅಮ್ಮ ನೋಡಿ ಅಡ್ಗೆ ಮಾಡ್ತಾರೆ, ಹೌದಾ, ಅಡ್ಗೆ ಇದ್ರೆ ತಾನೇ ನಮ್ಗೆ ಫುಡ್ ಸಿಕ್ಕುತ್ತೆ. ಇನ್ ದ ಸೇಮ್ ವೇ ಆ ಅಡ್ಗೆನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಜಾಗ ಬೇಕಲ್ಲ, ಫುಡ್ ಕಂಟೆಂಟ್ ಅನ್ನ, ಫುಡ್ ಮೆಟೀರಿಯಲ್ಸ್ ಅನ್ನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಜಾಗ ಬೇಕು. ಅದಕ್ಕೋಸ್ಕರ ಟೆಪೆಟಮ್ ಅಲ್ಲಿರೋ ಸೈಟೋಪ್ಲಾಸಮ್ ಏನಿರುತ್ತೆ ಇಲ್ಲಿ, ಇನ್ಕ್ರೀಸ್ ಇನ್ ನಂಬರ್, ಡೆನ್ಸ್ ಇರುತ್ತೆ. ಸೊ ಸೈಟೋಪ್ಲಾಸಮ್ ಡೆನ್ಸ್ ಇದ್ರೆ ಅದ್ರೊಳಗಡೆ ಮೋರ್ ನಂಬರ್ ಆಫ್ ಅಮೌಂಟ್ ಆಫ್ ಫುಡ್ ನ ಏನ್ ಮಾಡ್ಕೋಬಹುದು, ಸ್ಟೋರ್ ಮಾಡ್ಕೋಬಹುದು. ಸೊ ದಟ್ ಆ ಸ್ಟೋರ್ ಫುಡ್ ನೀಡಿದ್ದವಾಗೆಲ್ಲ ಯಾರಿಗೆ ಹೋಗುತ್ತೆ ಇಲ್ಲಿ, ಡೆವಲಪಿಂಗ್ ಪೋಲನ್ ಗ್ರೇನ್ಸ್ ಗೆ ಹೋಗುತ್ತೆ. ಸೊ ಏನು ಇಲ್ಲಿ ಯುನಿಕ್ ಕ್ಯಾರೆಕ್ಟರ್, ಫಂಕ್ಷನ್ ಏನು, ನರಿಶ್ಮೆಂಟ್ ಅನ್ನ ಪ್ರೊವೈಡ್ ಮಾಡುತ್ತೆ. ಅಂಡ್ ಅದಕ್ಕೆ ಏನಿದೆ ಇದ್ರ ಹತ್ರ, ಇಟ್ ಹ್ಯಾಸ್ ಡೆನ್ಸ್ ಸೈಟೋಪ್ಲಾಸಮ್. ಓಕೆ, ಆಸ್ ವೆಲ್ ಆಸ್ ಇನ್ನೊಂದು ಪಾಯಿಂಟ್ ಇದೆ, ಟೆಪೆಟಮ್ ಏನಿದೆ ಇದು, ಇಟ್ ಶೋಸ್ ಆರ್ ಇಟ್ ಹ್ಯಾಸ್ ಅಂತಾನೂ ಹೇಳ್ಬೋದು ನೀವು. ಓಕೆ, ಇಟ್ ಶೋಸ್
binucleated condition ಏನನ್ನ ತೋರಿಸುತ್ತೆ ಇದು? ಇಟ್ ಶೋಸ್ binucleated condition. ಏನು binucleated condition ಅಂದ್ರೆ? ಬೈ ಅಂದ್ರೆ ನಮ್ಗೆ ಗೊತ್ತಿದೆ, ಬೈ ಡೈ. ಸೊ ಬೈ ಅಂದ್ರೆ ಏನು ಇಲ್ಲಿ? ಟೂ. ನ್ಯೂಕ್ಲಿಯೇಟೆಡ್ ಅಂದ್ರೆ ಏನು ಇಲ್ಲಿ? ಅಗೇನ್ ನ್ಯೂಕ್ಲಿಯಸ್. ಸೊ ಟೆಪಟಮ್ ಸೆಲ್ಸ್ ಗಳಲ್ಲಿ ಈಚ್ ಸೆಲ್ ಆಫ್ ದ ಟೆಪಟಮ್, ಒಂದೊಂದು ಟೆಪಟಮ್ ಸೆಲ್ ಅಲ್ಲೂ ಕೂಡ ಎಷ್ಟು ನ್ಯೂಕ್ಲಿಯಸ್ ಗಳನ್ನ ನೋಡ್ತೀವಿ ನಾವಿಲ್ಲಿ? ಟೂ ನ್ಯೂಕ್ಲಿಯಸ್ ಗಳನ್ನ ನೋಡ್ತೀವಿ. ಅದಕ್ಕೆ ಟೆಪಟಮ್ಗೆ ನಾವೇನಂತ ಕರಿತೀವಿ? ಇಟ್ ಹ್ಯಾಸ್ ಆರ್ ಏನನ್ನ ತೋರಿಸುತ್ತೆ? ಅದು binucleated ಕಂಡೀಷನ್ ಅನ್ನ ತೋರಿಸುತ್ತೆ. ನಮಗ ಆನ್ ಜನರಲ್ ಆಗಿ ಏನ್ ಗೊತ್ತಿದೆ? ಒಂದು ಸೆಲ್ ಇದೆ ಅಂದ್ರೆ ನಮ್ಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಇದೊಂದು ಸೆಲ್ ಇದೆ. ಓಕೆ, ಈ ಸೆಲ್ ಅಲ್ಲಿ ಎಷ್ಟಿರುತ್ತೆ ನ್ಯೂಕ್ಲಿಯಸ್? ಒನ್ ನ್ಯೂಕ್ಲಿಯಸ್, ನ್ಯೂಕ್ಲಿಯೇಟೆಡ್. ಬಟ್ ಇಲ್ಲಿ ಇವಾಗ ನೀವೇನ್ ಅನ್ಕೊಳ್ಳಿ, ಇದೇನು? ಇದು ಒಂದು ಟೆಪಟಮ್ ಸೆಲ್. ಏನಿದು? ಒಂದು ಟೆಪಟಮ್ ಸೆಲ್. ಈ ಟೆಪಟಮ್ ಸೆಲ್ ಒಳಗಡೆ ಒಂದೇ ನ್ಯೂಕ್ಲಿಯಸ್ ಇಲ್ಲ, ಬಟ್ ಎಷ್ಟು ನ್ಯೂಕ್ಲಿಯಸ್ ಇದೆ? ಟೂ ನ್ಯೂಕ್ಲಿಯಸ್ ಇದೆ. ಒಂದೇ ಟೆಪಟಮ್ ಸೆಲ್ ಅಲ್ಲಿ ಎರಡು ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದೆ. ಅದಕ್ಕೆ ನಾವೇನಂತ ಕರಿತೀವಿ? ಟೆಪಟಮ್ ಇಸ್ ಶೋಯಿಂಗ್ ವಾಟ್ ಕೈಂಡ್ ಆಫ್ ಕಂಡೀಷನ್? binucleated ಕಂಡೀಷನ್ ಅನ್ನ ತೋರಿಸ್ತಿದೆ. ಬಟ್ ವೈ? ಏನಕ್ಕೆ ಈ ತರ? ಪ್ರೊಬಾಬ್ಲಿ ನೀವು ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಅನ್ನ ಓದಿರ್ತೀರಾ ನೀವು ಫಸ್ಟ್ ಇಯರ್ ಅಲ್ಲಿ. ಓಕೆ, ಸೊ ಅಲ್ಲಿ ನೀವು ಕೇಳಿರ್ತೀರಾ ಸೈಟೋಕೈನೆಸಿಸ್ ಅನ್ನೋ ವರ್ಡ್ ಅನ್ನ ಆಸ್ ವೆಲ್ ಆಸ್ ಕ್ಯಾರಿಯೋಕೈನೆಸಿಸ್ ಅನ್ನೋ ವರ್ಡ್ ಅನ್ನ. ಸೊ ಇಲ್ಲೂ ಕೂಡ ಅದೇ ಕತೆ ಆಗುತ್ತೆ. ಸೊ ಇದೊಂದು ಟೆಪಟಮ್ ಸೆಲ್ ಇದೆ. ಫಾರ್ ಎಕ್ಸಾಂಪಲ್ ಇದು ಹೊಸದು. ಯಾವ್ದಿದು? ದಿಸ್ ಇಸ್ ಒನ್ ಟೆಪಟಮ್ ಸೆಲ್. ಯಾವ್ದು ಇದು? ಟೆಪಟಮ್ ಸೆಲ್. ಸೊ ನಮಗ್ ಗೊತ್ತಿರೋ ಪ್ರಕಾರ ಓಕೆ, ಏನಾಗುತ್ತೆ ಇಲ್ಲಿ? ಸೆಲ್ ಡಿವಿಷನ್ ಆಗ್ಬೇಕಾದ್ರೆ ಫಸ್ಟ್ ಡಿವೈಡ್ ಆಗೋದೇ ಯಾರು ಇಲ್ಲಿ? DNA ಕಂಟೆಂಟ್. DNA ಅಂದ್ರೆ ಕ್ರೋಮೋಸೋಮ್ ನಂಬರ್ ಡಬಲ್ ಆಗುತ್ತೆ ತಾನೆ. ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ ಇಲ್ಲಿ? ನಾರ್ಮಲ್ ಆಗಿ ಸೆಲ್ ಡಿವಿಷನ್ ಆಗ್ಬೇಕಾದ್ರೆ ಫಸ್ಟ್ ಡಿವೈಡ್ ಆಗೋದೇ ಯಾರು ಇಲ್ಲಿ? ನ್ಯೂಕ್ಲಿಯರ್ ಡಿವಿಷನ್. ಯಾರು ಡಿವೈಡ್ ಆಗ್ತಾರೆ? ಈ ನ್ಯೂಕ್ಲಿಯಸ್ ಏನಾಗುತ್ತೆ ಇಲ್ಲಿ? ಡಿವೈಡ್ ಆಗುತ್ತೆ. ಅದಕ್ಕೆ ನಾವ್ ಏನಂತ ಕರಿತೀವಿ? ಕ್ಯಾರಿಯೋಕೈನೆಸಿಸ್ ಅಂತ ಹೇಳಿ ಕರಿತೀವಿ. ಸೊ ನ್ಯೂಕ್ಲಿಯರ್ ಡಿವಿಷನ್, ಒಂದು ಇಲ್ಲಿ ನ್ಯೂಕ್ಲಿಯಸ್ ಏನಾಗುತ್ತೆ? ಡಿವೈಡ್ ಆಗ್ಬಿಟ್ಟು ಇನ್ನೊಂದು ನ್ಯೂಕ್ಲಿಯಸ್ ಅಂದ್ರೆ DNA ಡುಪ್ಲಿಕೇಟ್ ಆಗುತ್ತೆ. ಓಕೆ, ಸೊ ಏನಾಯ್ತು ಇಲ್ಲಿ? ಎರಡು ನ್ಯೂಕ್ಲಿಯಸ್ ಫಾರ್ಮ್ ಆಯ್ತು. ಈ ಎರಡು ನ್ಯೂಕ್ಲಿಯಸ್ ಒಂದೇ ಸೆಲ್ ಅಲ್ಲಿ ಇದೆ. ಹಾಗಾದ್ರೆ ಇಲ್ಲಿ ಆಗಿದ್ದೇನು? ಏನಾಯ್ತು ಇಲ್ಲಿ? ಕ್ಯಾರಿಯೋಕೈನೆಸಿಸ್ ಆಯ್ತು. ಕ್ಯಾರಿಯೋಕೈನೆಸಿಸ್ ಏನಾಯ್ತು? ಆಯ್ತು, ಪರ್ಫಾರ್ಮ್ ಆಯ್ತು. ಕ್ಯಾರಿಯೋಕೈನೆಸಿಸ್ ಅಂದ್ರೆ ಏನು? ಕ್ಯಾರಿಯೋ ಅಂದ್ರೆ ಏನು ಇಲ್ಲಿ? ನ್ಯೂಕ್ಲಿಯಸ್. ಕೈನೆಸಿಸ್ ಅಂದ್ರೆ ಏನು? ಡಿವಿಷನ್. ಹಾಗಾದ್ರೆ ಡಿವಿಷನ್ ಆಫ್ ಯಾರು? ಡಿವಿಷನ್ ಆಫ್ ನ್ಯೂಕ್ಲಿಯಸ್ ಆಯ್ತು. ಒಂದು ನ್ಯೂಕ್ಲಿಯಸ್ ಇದ್ದಿದ್ದು ಏನಾಯ್ತು? ಡಿವೈಡ್ ಆಗ್ಬಿಟ್ಟು ಡಿವಿಷನ್ ಆಯ್ತು. ಸೊ ದಟ್ ಎರಡು ನ್ಯೂಕ್ಲಿಯಸ್ ಫಾರ್ಮ್ ಆಯ್ತು. ಹಾಗಾದ್ರೆ ಒಂದು ಸೆಲ್ ಅಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇದೆ ಇಲ್ಲಿ? ಟೂ ನ್ಯೂಕ್ಲಿಯಸ್. ಅದಕ್ಕೆ ನಾವೇನಂತ ಕರಿತೀವಿ? binucleated. ಬಟ್ ಕಂಪ್ಲೀಟ್ ಸೆಲ್ ಡಿವಿಷನ್ ಆಗ್ಬೇಕು ಅಂದ್ರೆ ಕ್ಯಾರಿಯೋಕೈನೆಸಿಸ್ ಆದ್ಮೇಲೆ, ಒನ್ಸ್ ನ್ಯೂಕ್ಲಿಯರ್ ಡಿವಿಷನ್ ಆದ್ಮೇಲೆ ಏನಾಗ್ಬೇಕು? ಅಲ್ಲಿ ಸೈಟೋಪ್ಲಾಸಮ್ ಕೂಡ ಡಿವೈಡ್ ಆಗ್ಬೇಕು. ಅಂದ್ರೆ ಏನಾಗ್ಬೇಕು? ಸೈಟೋಕೈನೆಸಿಸ್ ಆಗ್ಬೇಕು. ಇನ್ ಕೇಸ್ ಸೈಟೋಕೈನೆಸಿಸ್ ಫಾರ್ಮ್ ಆದ್ರೆ ಇದೇ ಸೆಲ್, ಓಕೆ, ಸೈಟೋಕೈನೆಸಿಸ್ ಆದ್ರೆ ಏನಾಗುತ್ತೆ ಇಲ್ಲಿ? ಒಂದು ನ್ಯೂಕ್ಲಿಯಸ್ ಒಂದ್ ಸೆಲ್ ಅಲ್ಲಿ ಅಂಡ್ ಅನದರ್ ನ್ಯೂಕ್ಲಿಯಸ್ ಇನ್ನೊಂದ್ ಸೆಲ್ ಅಲ್ಲಿ. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ? ಕಂಪ್ಲೀಟ್ ಡಿವೈಡ್ ಆಗಿ ಎರಡು ನ್ಯೂ ಸೆಲ್ಸ್ ಗಳು ಫಾರ್ಮ್ ಆಗುತ್ತೆ. ಸೊ ದಟ್ ಒಂದು ಸೆಲ್ ಅಲ್ಲಿ ಒಂದು ನ್ಯೂಕ್ಲಿಯಸ್ ಅಂಡ್ ಇನ್ನೊಂದು ಸೆಲ್ ಅಲ್ಲಿ ಇನ್ನೊಂದು ನ್ಯೂಕ್ಲಿಯಸ್. ಇದೇನು? ಪ್ರಾಪರ್ ಸೆಲ್ ಡಿವಿಷನ್ ಆಗ್ಬೇಕು ಆನ್ ಜನರಲ್. ಬಟ್ ಇಲ್ಲಿ ಏನಾಗ್ತಿದೆ? ನ್ಯೂಕ್ಲಿಯರ್ ಡಿವಿಷನ್ ಆಗ್ತಿದೆ. ನೆಕ್ಸ್ಟ್ ಯಾವ ಡಿವಿಷನ್ ಆಯ್ತು ಇಲ್ಲಿ? ಸೈಟೋಕೈನೆಸಿಸ್ ಅಂದ್ರೆ ಸೈಟೋಪ್ಲಾಸಮ್ ಡಿವೈಡ್ ಆಗ್ಬೇಕಿತ್ತು. ಬಟ್ ಇಲ್ಲಿ ಏನಾಗಲ್ಲ? ಸೈಟೋಪ್ಲಾಸಮ್ ಡಿವೈಡ್ ಆಗಲ್ಲ. ಯಾರು ಡಿವೈಡ್ ಆಗಲ್ಲ ಇಲ್ಲಿ? ಸೈಟೋಪ್ಲಾಸಮ್ ಡಿವೈಡ್ ಆಗಲ್ಲ. ಓಕೆ, ಇಲ್ಲಿ ಏನಾಗಲ್ಲ? ಸೈಟೋಪ್ಲಾಸಮ್ ಡಿವೈಡ್ ಆಗಲ್ಲ. ಸೇಮ್ ಸೈಟೋಪ್ಲಾಸಮ್ ಅಲ್ಲೇ ಎರಡೂ ನ್ಯೂಕ್ಲಿಯಸ್ ಕೂಡ ಏನಿರ್ತವೆ? ಪ್ರೆಸೆಂಟ್ ಇರ್ತವೆ. ಸೊ ಏನಾಯ್ತು ಹಾಗಾದ್ರೆ ಇಲ್ಲಿ? ನೋ ಸೈಟೋಕೈನೆಸಿಸ್. ನೋ ಸೈಟೋಕೈನೆಸಿಸ್. ಸೈಟೋ ಅಂದ್ರೆ ಏನು ಇಲ್ಲಿ? ಸೈಟೋಪ್ಲಾಸಮ್. ಕೈನೆಸಿಸ್ ಅಂದ್ರೆ ಅಗೇನ್ ಡಿವಿಷನ್. ಯಾಕೆ binucleated ಕಂಡೀಷನ್ ಅನ್ನ ತೋರಿಸ್ತು ಅಂತ ಕ್ವಶನ್ ಕೇಳ್ತಾರೆ. ವೈ ಟೆಪಟಮ್ ಇಸ್ ಶೋಯಿಂಗ್ binucleated ಕಂಡೀಷನ್? ಏನಕ್ಕೆ? ಬಿಕಾಸ್ ಇಟ್ ಓನ್ಲಿ ಪರ್ಫಾರ್ಮ್ಸ್ ವಾಟ್? ಕ್ಯಾರಿಯೋಕೈನೆಸಿಸ್ ಅನ್ನ ಮಾಡುತ್ತೆ. ನ್ಯೂಕ್ಲಿಯರ್ ಡಿವಿಷನ್ ಆಗುತ್ತೆ. ಬಟ್ ಏನಾಗಲ್ಲ? ಸೈಟೋಕೈನೆಸಿಸ್ ಆಗಲ್ಲ. ಸೈಟೋಕೈನೆಸಿಸ್ ಆಗ್ದಲೆ ಎರಡು ನ್ಯೂಕ್ಲಿಯಸ್ ಒಂದೇ ಸೆಲ್ ಅಲ್ಲಿ ಉಳ್ಕೊಂಡ್ಬಿಡ್ತು. ಅದಕ್ಕೆ ಒಂದೇ ನ್ಯೂಕ್ಲಿಯಸ್ ಅಲ್ಲಿ ಎರಡು ನ್ಯೂಕ್ಲಿಯಸ್ ಇರೋದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? binucleated ಕಂಡೀಷನ್ ಅಂತ ಹೇಳಿ ಕರಿತೀವಿ. ಓಕೆ, ಗೊತ್ತಾಯ್ತಾ ಇದು? ಸೊ ಏನ್ ಕ್ವಶನ್ ಕೇಳ್ತಾರೆ? ವೈ ಟೆಪಟಮ್ ಇಸ್ ಹ್ಯಾವಿಂಗ್ binucleated ಕಂಡೀಷನ್? ಸಿಂಪಲ್ ಆನ್ಸರ್ ಏನಂತ ಹೇಳ್ತೀರಾ? ನೋ ಸೈಟೋಕೈನೆಸಿಸ್. Cytokinesis will not take place after the karyokinesis. That's why tapetum shows what kind of condition? Binucleated condition. ಗೊತ್ತಾಯ್ತಾ ಇದು? ಓಕೆ, ಸೊ ನಾಟ್ ಓನ್ಲಿ ದಿ binucleated ಕಂಡೀಷನ್. tapetum ಹೆಂಗೆ ಅಂದ್ರೆ ಇನಿಷಿಯಲಿ ಏನ್ ತೋರಿಸುತ್ತೆ? ಅದು ಇಲ್ಲಿ binucleated ಕಂಡೀಷನ್ ನ ತೋರಿಸುತ್ತೆ. ಬಟ್ ದೇರ್ ಈಸ್ ಅ ಚಾನ್ಸಸ್ ಪೋಲಿಪ್ಲಾಯ್ಡಿವ್ ತೋರಿಸುತ್ತೆ. ಏನ್ ತೋರಿಸುತ್ತೆ ಇಲ್ಲಿ?
ಪಾಲಿಪ್ಲಾಯ್ಡಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ 2 ನ್ಯೂಕ್ಲಿಯಸ್ ಬಂದಿದೆ, ಬೈ ನ್ಯೂಕ್ಲಿಯೇಟೆಡ್. ಸೊ ಇದೆರಡೂ ನ್ಯೂಕ್ಲಿಯಸ್ ಕೂಡ ಏನಾಗುತ್ತೆ ಇಲ್ಲಿ ತಿರ್ಗಾ ಡಿವೈಡ್ ಆಗ್ಬಿಟ್ಟು 4 ನ್ಯೂಕ್ಲಿಯಸ್ ಆಗುತ್ತೆ. ಓಕೆ, ಏನಾಗುತ್ತೆ ಇಲ್ಲಿ 4 ನ್ಯೂಕ್ಲಿಯಸ್. ಹಾಗಾದ್ರೆ ಟೆಟ್ರಾ ನ್ಯೂಕ್ಲಿಯೇಟೆಡ್ ಕಂಡೀಷನ್ ಅಂತಾನು ಕರಿಬಹುದಾ ನಾವು? ಟೆಟ್ರಾ ಅಂದ್ರೆ ಮೆನಿ, ಪಾಲಿಪ್ಲಾಯ್ಡಿ ಮೋರ್ ನಂಬರ್ ಆಫ್ ನ್ಯೂಕ್ಲಿಯಸ್ ಏನಾಗುತ್ತೆ ಇಲ್ಲಿ ಒಂದೇ ಸೆಲ್ ಅಲ್ಲೂ ಪ್ರೆಸೆಂಟ್ ಇರುತ್ತೆ. ರೀಸನ್ ಅಗೇನ್ ಏನು? cytokinesis will not takes place soon after the karyokinesis. That's why tapetum ಏನ್ ಮಾಡುತ್ತೆ, ಇನಿಷಿಯಲಿ ಬೈನ್ಯೂಕ್ಲಿಯೇಟೆಡ್ ಕಂಡೀಷನ್ ಅನ್ನ ತೋರಿಸಿದ್ರೆ ಇವೆಂಚುಯಲಿ ಬರ್ತಾ ಬರ್ತಾ ಯಾವ ತರ ಕಂಡೀಷನ್ ಅನ್ನ ತೋರಿಸುತ್ತೆ, ಅದು ಪಾಲಿಪ್ಲಾಯ್ಡಿ ಕಂಡೀಷನ್ ಅನ್ನ ತೋರಿಸುತ್ತೆ. ಎರಡಕ್ಕೂ ಒಂದೇ ರೀಸನ್, ಕ್ಯಾರಿಯೋಕೈನೆಸಿಸ್ ಆದ ತಕ್ಷಣ ಏನಾಗಲ್ಲ ಇಲ್ಲಿ, ಸೈಟೋಕೈನೆಸಿಸ್ ಆಗಲ್ಲ. ಓಕೆ, ಸೊ ಬೇಕಾದ್ರೆ ನೀವು ಬರ್ಕೊಳ್ಳಿ. ಟೆಪೆಟಮ್ ಏನ್ ಮಾಡುತ್ತೆ ಇಲ್ಲಿ, ಟೆಪೆಟಮ್ ನ್ಯೂಟ್ರಿಟಿವ್ ಲೇಯರ್ ಇನಿಷಿಯಲಿ ಯಾವ ತರ ಪ್ಲಾಯ್ಡಿ ತೋರಿಸುತ್ತೆ, ಇದು ಡಿಪ್ಲಾಯ್ಡ್ ಅನ್ನ ತೋರಿಸುತ್ತೆ, ಡಿಪ್ಲಾಯ್ಡ್ ಅಥವಾ ಬೈ ನ್ಯೂಕ್ಲಿಯೇಟೆಡ್ ಕಂಡೀಷನ್. ಬಟ್ ಇವೆಂಚುಯಲಿ ಬರ್ತಾ ಬರ್ತಾ ಇವೆಂಚುಯಲಿ ಯಾವ ತರ ಕಂಡೀಷನ್ ಅನ್ನ ತೋರಿಸುತ್ತೆ, ಅದು ಪಾಲಿಪ್ಲಾಯ್ಡಿ. ಇವೆಂಚುಯಲಿ ಶೋಸ್ ಪಾಲಿಪ್ಲಾಯ್ಡಿ. ಡಿಪ್ಲಾಯ್ಡ್ ಅಂದ್ರೆ ಏನು, ಇಲ್ಲಿ ಓನ್ಲಿ 2n. ಸೊ ಇಲ್ಲಿ ಏನ್ ಚಾನ್ಸಸ್ ಇರುತ್ತೆ, 3n ಆದ್ರೂ ಆಗ್ಬೋದು, 4n ಆದ್ರೂ ಆಗ್ಬೋದು, 5n ಆದ್ರೂ ಆಗ್ಬೋದು. ದಟ್ ಈಸ್ ಪಾಲಿ, ಮೆನಿ ಪ್ಲಾಯ್ಡಿ, ಮೆನಿ ಸೆಟ್ ಆಫ್ ಕ್ರೋಮೋಸೋಮ್ ಕಾಪೀಸ್. ಗೊತ್ತಾಯ್ತಾ? ಓಕೆ, ಸೊ ನಾವ್ ಇವಾಗ ನೆಕ್ಸ್ಟ್ ಏನ್ ಸ್ಟಡಿ ಮಾಡೋಣ. ನಮಗ್ ಟೆಪೆಟಮ್ ಬಗ್ಗೆ ಗೊತ್ತಾಯ್ತು. ಅಂಡ್ ನಿನ್ನೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಡಯಾಗ್ರಾಮ್ ಡ್ರಾ ಮಾಡಿದ್ವಿ ನಾವು, ಟಿಎಸ್ ಆಫ್ ಆಂಥರ್. ಓಕೆ, ಟಿಎಸ್ ಆಫ್ ಆಂಥರ್ ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ಇನ್ನೊಂದ್ಸರಿ ಡ್ರಾ ಮಾಡ್ತೀನಿ ನಾನು ನಿಮ್ಗೆ ಗೊತ್ತಾಗ್ಲಿ ಅಂತ. ಸೊ ದಿಸ್ ವಾಸ್ ಅವರ್ ಟಿಎಸ್ ಆಫ್ ಆಂಥರ್. ಸೊ ದಟ್ ನಿಮ್ಗೆ ರೀಕಾಲ್ ಆಗುತ್ತೆ ಇನ್ನೊಂದ್ಸರಿ. ಓಕೆ, ಸೊ ಎಷ್ಟು ಲೇಯರ್ಸ್ ಇತ್ತು ಇಲ್ಲಿ, ದೇವೆ 3 ಲೇಯರ್ಸ್ ಮೇಲ್ಗಡೆ ಇಲ್ಲಿ. ಸೊ ಇದಕ್ಕೆ ಏನಂತ ಕರೆದ್ವಿ, ಎಪಿಡರ್ಮಿಸ್. ಅಂಡ್ ಇದಕ್ಕೆ ಏನಂತ ಕರೆದ್ವಿ, ಎಂಡೋಥೀಶಿಯಂ. ಅಂಡ್ ಮಿಡಲ್ ಲೇಯರ್, ಥರ್ಡ್ ಲೇಯರ್ ಏನಂತ ಕರೆದ್ವಿ, ಮಿಡಲ್ ಲೇಯರ್. ಓಕೆ, ಅಂಡ್ ಫೋರ್ತ್ ಲೇಯರ್ಗೆ ಏನಂತ ಕರೆದ್ವಿ ನಾವಿಲ್ಲಿ, ಫೋರ್ತ್ ಲೇಯರ್ಗೆ ವಿ ಕಾಲ್ಡ್ ಇಟ್ ಆಸ್ ವಾಟ್, ಟೆಪೆಟಮ್. ಏನಂತ ಕರೆದ್ವಿ, ಟೆಪೆಟಮ್. ಇಲ್ಲಿವರೆಗೂ ನಮಗ್ ಗೊತ್ತಿದೆ. ಓಕೆ, ಸೊ ನೆಕ್ಸ್ಟ್ ಸ್ಟೋರಿನ ನಾವ್ ಇವಾಗ ಎಲ್ಲಿಂದ ತಗೊಂಡ್ ಹೋಗೋಣ, ಟೆಪೆಟಮ್ ಇಂದ ತಗೊಂಡ್ ಹೋಗೋಣ. ಎಲ್ಲಿಂದ ತಗೊಂಡ್ ಹೋಗೋಣ, ಟೆಪೆಟಮ್. ಸೊ ನಿಮ್ಗೆ ಇದು ಕ್ಲಿಯರ್ ಇದೆ ಅನ್ಕೊಂತೀನಿ. ಓಕೆ, ಅಂಡ್ ಇಲ್ಲಿ ಯಾರಿದ್ರು, ಕನೆಕ್ಟಿವ್ ಟಿಶ್ಯೂ ಇತ್ತು. ಅಂಡ್ ಅದರ ರೋಲ್ ಗೊತ್ತಿದೆ ನಿಮ್ಗೆ, ಕನೆಕ್ಷನ್ ಅನ್ನ ಪ್ರೊವೈಡ್ ಮಾಡುತ್ತೆ ಎರಡು ಲೋಬ್ಗಳ ಮಧ್ಯ, ಸ್ಟ್ರಕ್ಚರಲ್ ಫ್ರೇಮ್ ವರ್ಕ್ ಅನ್ನ ಕೊಡುತ್ತೆ, ಅಂಡ್ ವಾಸ್ಕುಲರ್ ಬಂಡಲ್, ಸೊ ದಟ್ ಮಿನರಲ್ಸ್, ವಾಟರ್ ಏನಾಗುತ್ತೆ ಇಲ್ಲಿ ಸಪ್ಲೈ ಆಗುತ್ತೆ. ಸೊ ಇದನ್ನೇ ನಾವೇನ್ ಮಾಡೋಣ ಇವಾಗ ಇನ್ನೊಂದು ಡಿಫ್ರೆಂಟ್ ವೇ ಆಫ್ ಡಯಾಗ್ರಾಮ್ ಅಲ್ಲಿ ಡ್ರಾ ಮಾಡೋಣ. ಇಲ್ಲಿವರೆಗೂ ಗೊತ್ತಿದೆಯಾ ನಿಮ್ಗೆ? ಓಕೆ, ಇದು ಎಲ್ಲದರದ್ದು ಪ್ಲಾಯ್ಡಿ ಏನಿದೆ ಇಲ್ಲಿ, ಪ್ಲಾಯ್ಡಿ ಏನಿದೆ, ಡಿಪ್ಲಾಯ್ಡ್. ಏನಕ್ಕೆ? ಬಿಕಾಸ್ ಆಂಜಿಯೋಸ್ಪರ್ಮ್ ದ ಸ್ಪೋರೋಫಿಟಿಕ್ ಬಾಡಿ, ಇದೇನು ಕಂಪ್ಲೀಟ್ ಸ್ಪೋರೋಫಿಟಿಕ್ ಬಾಡಿ. ಯಾವ ತರ ಡಿವಿಷನ್ ತೋರಿಸುತ್ತೆ ಇದು, ಯಾವ ತರ ಪ್ಲಾಯ್ಡಿನ ತೋರಿಸುತ್ತೆ, ಸ್ಪೋರೋಫಿಟಿಕ್ ಬಾಡಿ ಡಿಪ್ಲಾಯ್ಡ್ ಇರುತ್ತೆ. ಗ್ಯಾಮೆಟೋಫಿಟಿಕ್ ಬಾಡಿ ಏನಿರುತ್ತೆ ಇಲ್ಲಿ, ಹೆಪ್ಲಾಯ್ಡ್ ಇರುತ್ತೆ. ಓಕೆ, ಎಲ್ಲ ಏನು ಸ್ಪೋರೋಫಿಟಿಕ್ ಬಾಡಿ, ದಟ್ಸ್ ವೈ ಯಾವ ಪ್ಲಾಯ್ಡಿ ತೋರಿಸ್ತಿದೆ ಇಲ್ಲಿ, ಡಿಪ್ಲಾಯ್ಡ್. ಅದೇ ಗ್ಯಾಮೆಟೋಫಿಟಿಕ್ ಬಾಡಿ ಇದ್ರೆ ಯಾವ ತರ ತೋರಿಸುತ್ತೆ, ಹೆಪ್ಲಾಯ್ಡ್. ಸೊ ಕಮಿಂಗ್ ಟು ದ ಪಾಯಿಂಟ್, ಇಲ್ಲಿ ನೋಡಿ ಸ್ಪೋರೋಜಿನಸ್ ಟಿಶ್ಯೂ ಅಂತ ಹೇಳಿದ್ನ. ಸೊ ಈ ಸ್ಪೋರೋಜಿನಸ್ ಟಿಶ್ಯೂ ಏನು, ಇದು ಎಲ್ಲ ಟಿಶ್ಯೂ ಅಂದ್ರೆ ಇದರಿಂದ ಫಾರ್ಮ್ ಆಗಿರುತ್ತೆ, ಸುಮಾರು ಗ್ರೂಪ್ ಆಫ್ ಸೆಲ್ಸ್ ಗಳಿಂದ ಏನ್ ಫಾರ್ಮ್ ಆಗಿರುತ್ತೆ, ಟಿಶ್ಯೂ ಫಾರ್ಮ್ ಆಗಿರುತ್ತೆ. ಸೊ ಸ್ಪೋರೋಜಿನಸ್ ಟಿಶ್ಯೂ ಅಂದ್ರೆ ಯಾವ ತರ ಟಿಶ್ಯೂ ಇದು, ದೀಸ್ ಆರ್ ಹೋಮೋಜಿನಸ್ ಸೆಲ್ಸ್. ಹೋಮೋಜಿನಸ್ ಸೆಲ್ಸ್ ಅಂದ್ರೆ ಏನು, ಸಿಮಿಲರ್ ಸೆಲ್ಸ್, ಎಲ್ಲ ಒಂದೇ ತರಾನೇ ಇರುತ್ತೆ, ಸೇಮ್ ಕೈಂಡ್ ಆಫ್ ಸೆಲ್ಸ್ ಗಳು. ಓಕೆ, ಫಾರ್ ಎಕ್ಸಾಂಪಲ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡಿ ಅಂತ ನೀವು ಎಲ್ಲಾದ್ರೂ ಹೋಗಿ ಕೇಳಿ, ಆ ಡಬ್ಬದಿಂದ ತೆಕ್ಕೊಡ್ತಾರೆ. ಆ ಡಬ್ಬದಲ್ಲಿ ಕಂಪ್ಲೀಟ್ ಏನಿರುತ್ತೆ, ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಇರುತ್ತೆ. ಸೊ ಇದೇ ರೀತಿ ಈ ಕಂಪ್ಲೀಟ್ ಒಂದು ಚೇಂಬರ್ ಇದೆಯಲ್ಲ, ಇದ್ರೊಳಗಡೆ ಕಾಣ್ತಾ ಇರೋ ಎಲ್ಲಾ ಸೆಲ್ಸ್ ಗಳು ಸೇಮ್ ಇರುತ್ತೆ. ದಟ್ಸ್ ವೈ ಏನಂತ ಕರಿತೀವಿ, ಹೋಮೋಜಿನಸ್ ಸೆಲ್ಸ್ ಆರ್ ಹೋಮೋಜಿನಸ್ ಟಿಶ್ಯೂ. ಅದಕ್ಕೆ ಇನ್ನೊಂದು ಹೆಸರೇನು, ಸ್ಪೋರೋಜಿನಸ್ ಟಿಶ್ಯೂ. ಬಿಕಾಸ್ ಏನೇನ ಫಾರ್ಮ್ ಮಾಡುತ್ತೆ, ಇದು ಸ್ಪೋರ್ಸ್ ಗಳನ್ನ ಫಾರ್ಮ್ ಮಾಡುತ್ತೆ. ಸೊ ಈಚ್ ಸ್ಪೋರೋಜಿನಸ್ ಟಿಶ್ಯೂ ನೋಡಿ, ಇಲ್ಲಿ ಸುಮಾರು ಸ್ಪೋರೋಜಿನಸ್ ಟಿಶ್ಯೂಸ್ ಗಳನ್ನ ನಾನು ಡ್ರಾ ಮಾಡಿದ್ದೀನಿ. ಈ ಪ್ರತಿ ಒಂದು ಸ್ಪೋರೋಜಿನಸ್ ಟಿಶ್ಯೂಗಳಿಗೂ ಒಂದು ಪೊಟೆನ್ಶಿಯಲ್ ಇದೆ, ಒಂದು ಕೆಪಾಸಿಟಿ ಇದೆ. ಲೈಕ್ ನಿಮ್ಗೆ ಹೆಂಗೆ ಕೆಪಾಸಿಟಿ ಇರುತ್ತೋ ನಿಮ್ದು ಓನ್ ಸ್ಕಿಲ್ಸ್ ಗಳಲ್ಲಿ
ಇನ್ ದ ಸೇಮ್ ವೇ ಇಲ್ಲಿರೋ ಪ್ರತಿ ಒಂದು ಸ್ಪೋರೋಜಿನಿಯಸ್ ಟಿಶ್ಯೂಗೂ ಏನ್ ಪೊಟೆನ್ಶಿಯಲ್ ಇದೆ, ಏನ್ ಕೆಪಾಸಿಟಿ ಇದೆ ಟು ಆಕ್ಟ್, ಏನಾಗಿ ಆಕ್ಟ್ ಮಾಡೋ ಕೆಪಾಸಿಟಿ ಇದೆ ಇಲ್ಲಿ, ಮೈಕ್ರೋಸ್ಪೋರ್ ಮದರ್ ಸೆಲ್ ಆಗಿ ಆಕ್ಟ್ ಮಾಡೋ ಕೆಪಾಸಿಟಿ ಇದೆ. ಏನಿದೆ? ಮೈಕ್ರೋಸ್ಪೋರ್ ಮದರ್ ಸೆಲ್. ಸೊ ಏನಂತ ಹೇಳಿದೆ ನಾನು, ಈಚ್ ಸ್ಪೋರೋಜಿನಸ್ ಟಿಶ್ಯೂ, each sporogenous tissue is potential to become or to act as microspore mother cell, to act as microspore mother cell. ಓಕೆ, ಪ್ರತಿಯೊಂದು ಸ್ಪೋರೋಜಿನಿಯಸ್ ಟಿಶ್ಯೂ ಏನಾಗಿ ಆಕ್ಟ್ ಮಾಡೋ ಕೆಪಾಸಿಟಿ ಇದೆ ಇದಕ್ಕೆ, ಮೈಕ್ರೋಸ್ಪೋರ್ ಮದರ್ ಸೆಲ್. ಸೊ ಮೈಕ್ರೋಸ್ಪೋರ್ ಮದರ್ ಸೆಲ್ ಇದನ್ನ ನಾವ್ ಏನಂತ ಬರೀತೀವಿ, MMC ಅಂತ ಹೇಳಿ ಬರೀತೀವಿ. ಸ್ಪೋರೋಜಿನಿಯಸ್ ಟಿಶ್ಯೂ ಪ್ಲಾಯ್ಡ್ ಏನಿದೆ ನೋಡಿ, ಡಿಪ್ಲಾಯ್ಡ್. ಹೆಸರೇನಿದೆ? ಮೈಕ್ರೋ. ಸೇಮ್ ಸ್ಪೋರೋಜಿನಿಯಸ್ ಟಿಶ್ಯೂನ ಏನಾಗಿ ಕನ್ವರ್ಟ್ ಆಗ್ತಿದೆ ಇಲ್ಲಿ, ಮೈಕ್ರೋಸ್ಪೋರ್ ಮದರ್ ಸೆಲ್. ಹಾಗಾದ್ರೆ MMC ಪ್ಲಾಯ್ಡ್ ಕೂಡ ಏನಿರುತ್ತೆ ಇಲ್ಲಿ, ಡಿಪ್ಲಾಯ್ಡ್. ಸೊ ಫಂಕ್ಷನ್ ಏನ್ ಮಾಡುತ್ತೆ ಹಾಗಾದ್ರೆ, ಸ್ಪೋರೋಜಿನಿಯಸ್ ಟಿಶ್ಯೂ ಏನಾಗಾಯ್ತು, ಮೈಕ್ರೋಸ್ಪೋರ್ ಮದರ್ ಸೆಲ್ ಆಯ್ತು. ಹಾಗಾದ್ರೆ ಈ ಮೈಕ್ರೋಸ್ಪೋರ್ ಮದರ್ ಸೆಲ್ ಏನ್ ಮಾಡುತ್ತೆ, ಹೆಸರೇ ಇದೆ ಮದರ್, ಏನಂತ ಇದೆ, ಮದರ್. ಸೊ ಈ ಮದರ್ ಸೆಲ್ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ ಇಲ್ಲಿ, MMC ಮೈಕ್ರೋಸ್ಪೋರ್ ಮದರ್ ಸೆಲ್ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ, ಮೈಕ್ರೋಸ್ಪೋರ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ MMC, ಮೈಕ್ರೋಸ್ಪೋರ್ಸ್ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ, ಮೈಕ್ರೋಸ್ಪೋರ್ಸ್. ಈ ಮೈಕ್ರೋಸ್ಪೋರ್ಸ್ ಇವೆಂಚುಲಿ ಡೆವಲಪ್ ಆಗ್ತಾ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ ಇಲ್ಲಿ, ಅಲ್ಟಿಮೇಟ್ಲಿ ಪೋಲನ್ ಗ್ರೇನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ, ಪೋಲನ್ ಗ್ರೇನ್ಸ್. ಸೊ ಈ ಪ್ರೊಸೆಸ್ಗೆ ಈ MMC ಇಂದ ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದ ಮೈಕ್ರೋಸ್ಪೋರ್ಸ್ ಫಾರ್ಮ್ ಆಗೋದಕ್ಕೆ ನಾವೇನಂತ ಕರಿತೀವಿ, ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನಾನು ನಿಮ್ಗೆ ನಾಳೆ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಏನ್ ನೆನ್ಪಿಟ್ಕೊಳ್ತೀರಾ ನೀವು, ಹೋಮೋಜಿನಿಯಸ್ ಟಿಶ್ಯೂ, ದಟ್ ಈಸ್ ಸ್ಪೋರೋಜಿನಿಯಸ್ ಟಿಶ್ಯೂ. ಈಚ್ ಸ್ಪೋರೋಜಿನಿಯಸ್ ಟಿಶ್ಯೂ ಇಸ್ ಪೊಟೆನ್ಶಿಯಲ್ ಟು ಆಕ್ಟ್ ಆರ್ ಬಿಕಮ್ ಯಾವ ತರ, ಮೈಕ್ರೋಸ್ಪೋರ್ ಮದರ್ ಸೆಲ್. ಮೈಕ್ರೋಸ್ಪೋರ್ ಮದರ್ ಸೆಲ್ ಪ್ಲಾಯ್ಡ್ ಏನಿದೆ, ಡಿಪ್ಲಾಯ್ಡ್. ಆ ಮೈಕ್ರೋಸ್ಪೋರ್ ಮದರ್ ಸೆಲ್ ಏನೇನ ಪ್ರೊಡ್ಯೂಸ್ ಮಾಡುತ್ತೆ ಇಲ್ಲಿ, ಮೈಕ್ರೋಸ್ಪೋರ್ಸ್ ಗಳನ್ನ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದೆಲ್ಲದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಏನಂತ ಹೇಳ್ತೀವಿ ನಾವು, ಇದೇ ಕಂಪಾರ್ಟ್ಮೆಂಟ್, ಇದೇ ಚೇಂಬರ್ಗೆ ಏನಂತ ಕರೆದ್ವಿ, ಸ್ಪೋರೋಜಿನಿಯಸ್ ಟಿಶ್ಯೂ ಅಂತ ಕರೆದ್ವಿ. ಅಂಡ್ ನಿನ್ನೆ ಏನಂತ ಕರೆದ್ವಿ, ಅದಕ್ಕೆ ಟೀಕಾ ಅಂತ ಹೇಳಿ ಕರೆದ್ವಿ. ಸೊ ಅದನ್ನ ಕ್ಲಾರಿಫೈ ಮಾಡೋಣ ಮುಂಚೆ. ಸೊ ಸ್ವಲ್ಪ ಇದನ್ನ ನಾನು ಏನ್ ಮಾಡ್ತೀನಿ ಇಲ್ಲಿ, ರಬ್ ಮಾಡ್ತೀನಿ. ಓಕೆ, ಅಲ್ಲ ರೈಸ್ ದಿಸ್. ಸೊ ನೋಡಿ, ಸೊ ಈ ಸ್ಟ್ರಕ್ಚರ್ಗೆ ಇದು ಇದೆಯಲ್ಲ, ಈ ಕಂಪ್ಲೀಟ್ ಸ್ಟ್ರಕ್ಚರ್ಗೆ ಸೇಮ್ ಕಂಪಾರ್ಟ್ಮೆಂಟ್, ಸೇಮ್ ರೀಜನ್, ಅದಕ್ಕೆ ಏನಂತ ಕರೆದ್ವಿ ನಾವು ನಿನ್ನೆ, ತೀಕಾ ಅಂತ ಹೇಳ್ಬಿಟ್ಟು ಕರೆದ್ವಿ. ಏನಂತ ಕರೆದಿದ್ವಿ, ತೀಕಾ. ಆ ತೀಕಾ ಕಂಪಾರ್ಟ್ಮೆಂಟ್, ಅದೊಂದು ರೂಮ್, ಅದ್ರೊಳಗಡೆ ಯಾವ ತರ ಸೆಲ್ಸ್ ಇದಾವೆ ಇಲ್ಲಿ, ಸ್ಪೋರೋಜಿನಿಯಸ್ ಟಿಶ್ಯೂ. ಆ ತೀಕಾಲ್ ಏನಿದಾವೆ ಇಲ್ಲಿ, ಸ್ಪೋರೋಜಿನಸ್ ಟಿಶ್ಯೂ ಏನಿದೆ, ಸ್ಪೋರೋಜಿನಿಯಸ್ ಟಿಶ್ಯೂ. ಸೊ ಈ ಚೇಂಬರ್, ಈ ಕಂಪಾರ್ಟ್ಮೆಂಟ್ ಅಲ್ಲಿ ಸ್ಪೋರೋಜಿನಿಯಸ್ ಟಿಶ್ಯೂಗಳಿದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ ಇಲ್ಲಿ, ತೀಕಾ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಇವಾಗ ತಾನೇ ಹೇಳಿದೆ, ಸ್ಪೋರೋಜಿನಿಯಸ್ ಟಿಶ್ಯೂ ಏನನ್ನಾಗಿ ಕನ್ವರ್ಟ್ ಆಗುತ್ತೆ, ಏನನ್ನ ಫಾರ್ಮ್ ಮಾಡುತ್ತೆ, ಅದು ಮೈಕ್ರೋಸ್ಪೋರ್ ಮದರ್ ಸೆಲ್. ಏನ್ ಮಾಡುತ್ತೆ ಇದು, ಮೈಕ್ರೋಸ್ಪೋರ್ ಮದರ್ ಸೆಲ್. MMC ಯಾರ್ ಮಾಡ್ತಾರೆ, ಯಾರಾಗ್ತಾರೆ, ಸ್ಪೋರೋಜಿನಿಯಸ್ ಟಿಶ್ಯೂನೇ ಏನಾಗುತ್ತೆ ಇಲ್ಲಿ, ಮೈಕ್ರೋಸ್ಪೋರ್ ಮದರ್ ಸೆಲ್ ಆಗುತ್ತೆ. ಸೊ ಇದೇ ಸೇಮ್ ಚೇಂಬರ್, ಇದೇ ಸೇಮ್ ಕಂಪಾರ್ಟ್ಮೆಂಟ್ ಅಲ್ಲೇ ಇಲ್ಲಿ ಯಾರಿದ್ದಾರೆ ಹಾಗಾದ್ರೆ, ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಇದ್ದಾರೆ. ಹೌದಾ? ಸೊ ಇನ್ ಕೇಸ್ ಇಲ್ಲಿ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಇದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ ಇಲ್ಲಿ, ಮೈಕ್ರೋಸ್ಪೊರಾಂಜಿಯಂ ಅಂತ ಕರಿತೀವಿ. ಏನಂತ ಕರಿತೀವಿ, ಮೈಕ್ರೋಸ್ಪೊರಾಂಜಿಯಂ. ಇವಾಗ ತಾನೇ ಹೇಳಿದೆ, ಮೈಕ್ರೋಸ್ಪೋರ್ ಮದರ್ ಸೆಲ್ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ, ಪ್ರೊಡ್ಯೂಸ್ ಮೈಕ್ರೋಸ್ಪೋರ್ಸ್. ಸೊ ಸೇಮ್ ಚೇಂಬರ್ ಅಲ್ಲಿ ಯಾರು ಇದ್ರು, ಇವಾಗ ಮೈಕ್ರೋಸ್ಪೋರ್ಸ್ ಇದ್ದಾರೆ. ಯಾರು ಕೊಟ್ಟಿದ್ದು, ಮೈಕ್ರೋಸ್ಪೋರ್ ಮದರ್ ಸೆಲ್. ಹಾಗಾದ್ರೆ ಈ ಚೇಂಬರ್ ಅಲ್ಲಿ ಯಾರಿದ್ದಾರೆ, ಮೈಕ್ರೋಸ್ಪೋರ್ಸ್. ಸೊ ದಟ್ ಈ ರೀಜನ್ ಗೆ ನಾವ್ ಏನಂತ ಕರಿತೀವಿ, ಮೈಕ್ರೋಸ್ಪೊರಾಂಜಿಯಂ. ಇದೊಂದು ಸ್ಪೊರಾಂಜಿಯಂ, ಇದೊಂದು ಸ್ಟ್ರಕ್ಚರ್. ಓಕೆ, ಒಂದು ಚೇಂಬರ್ ಯಾರನ್ನ ಒಳಗೊಂಡಿದೆ, ಅದು ಮೈಕ್ರೋಸ್ಪೋರ್ಸ್ ನ ಒಳಗೊಂಡಿದೆ. ಸೊ ಅದೇ ಚೇಂಬರ್ ಗೆ ನಾವ್ ಏನಂತ ಕರೆದ್ವಿ ಇಲ್ಲಿ, ಮೈಕ್ರೋಸ್ಪೊರಾಂಜಿಯಂ ಅಂತ ಹೇಳಿ ಕರೆದ್ವಿ. ಅಂಡ್ ನಾನು ಹೇಳಿದೆ, ಮೈಕ್ರೋಸ್ಪೋರ್ಸ್ ಇವೆಂಚುಲಿ ಏನಾಗಿ ಗ್ರೋ ಆಗ್ತವೆ ಇಲ್ಲಿ, ಡೆವಲಪ್ ಆಗ್ತವೆ, ಪೋಲನ್ ಗ್ರೇನ್ಸ್
ಏನಾಗಿ ಡೆವಲಪ್ ಆಗ್ತವೆ? ಪೋಲನ್ ಗ್ರೇನ್ಸ್. ಹಾಗಾದ್ರೆ ಇದೇ ಸೇಮ್ ಚೇಂಬರ್ ಅಲ್ಲಿ ಯಾರಿದ್ದಾರೆ ಇವಾಗ? ಮೈಕ್ರೋಸ್ಪೋರ್ಸ್ ಏನ್ ಫಾರ್ಮ್ ಮಾಡ್ತು? ಇದೇ ಜಾಗದಲ್ಲಿ ಪೋಲನ್ ಗ್ರೇನ್ಸ್ ಅನ್ನ ಫಾರ್ಮ್ ಮಾಡ್ತು. ಹಾಗಾದ್ರೆ ಈ ಚೇಂಬರ್ ಅಲ್ಲಿ, ಈ ಕಂಪಾರ್ಟ್ಮೆಂಟ್ ಅಲ್ಲಿ ಪೋಲನ್ ಗ್ರೇನ್ಸ್ ಇತ್ತು ಅಂದ್ರೆ ಅದೇ ಸ್ಟ್ರಕ್ಚರ್ ಗೆ ನಾವೇನಂತ ಕರಿತೀವಿ? ಇಲ್ಲಿ ಪೋಲನ್ ಸ್ಯಾಕ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಪೋಲನ್ ಸ್ಯಾಕ್. ಫಾರ್ ಎಕ್ಸಾಂಪಲ್, ಇವಾಗ ಬಾಟಲ್ ಇದೆ, ಒಂದು ವಾಟರ್ ಬಾಟಲ್. ನೀವೇನಂತ ಹೆಸರು ಕರಿತೀರಿ ಇಲ್ಲಿ? ವಾಟರ್ ಬಾಟಲ್. ಇನ್ ಕೇಸ್ ಒಂದು ಬಾಟಲ್ ಒಳಗಡೆ ವಾಟರ್ ಇದ್ರೆ ಅದಕ್ಕೆ ಏನಂತ ಕರಿತೀರಾ? ವಾಟರ್ ಬಾಟಲ್. ಅದೇ ಬಾಟಲ್ ಅಲ್ಲಿ ಜ್ಯೂಸ್ ಹಾಕಿ ಜ್ಯೂಸ್ ಬಾಟಲ್ ಅಂತ ಕರಿತೀರಾ. ಅದೇ ಬಾಟಲ್ ಅಲ್ಲಿ ಆಸಿಡ್ ಹಾಕಿ ಆಸಿಡ್ ಬಾಟಲ್ ಅಂತ ಹೇಳಿ ಕರಿತೀರಾ. ಇನ್ ದ ಸೇಮ್ ವೇ, ಸೇಮ್ ಚೇಂಬರ್, ಸೇಮ್ ರೀಜನ್, ಸೇಮ್ ಜಾಗ ಅಲ್ಲಿ ಸ್ಪೋರೋಜಿನಿಯಸ್ ಟಿಶ್ಯೂ ಇದ್ದವಾಗ ಟೀಕಾ ಅಂತ ಕರೆದ್ವಿ. ಅದೇ ಜಾಗದಲ್ಲಿ ಮೈಕ್ರೋಸ್ಪೋರ್ಸ್ ಇದ್ರೆ ಅದಕ್ಕೆ ಏನಂತ ಕರಿತೀವಿ? ಮೈಕ್ರೋಸ್ಪೊರಾಂಜಿಯಂ. ಅದೇ ಜಾಗದಲ್ಲಿ ಪೋಲನ್ ಗ್ರೇನ್ಸ್ ಫಾರ್ಮ್ ಆದಾಗ ಆ ಜಾಗಕ್ಕೆ ಏನಂತ ಕರಿತೀವಿ ನಾವಿಲ್ಲಿ? ಪೋಲನ್ ಸ್ಯಾಕ್ ಅಂತ ಹೇಳಿ ಕರಿತೀವಿ. ಇಸ್ ದಿಸ್ ಕ್ಲಿಯರ್? ಓಕೆ. ಸೊ ಇವತ್ತಿಗೆ ಇಷ್ಟು ಸಾಕು. ಸೊ ನಾಳೆ ನಾವು ಏನ್ ಸ್ಟಡಿ ಮಾಡೋಣ? ಇಲ್ಲಿ ಮೈಕ್ರೋಸ್ಪೋರೋಜೆನ್ಸಿಸ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ದಟ್ ಯಾವ ತರ ಮೈಕ್ರೋಸ್ಪೋರ್ಸ್ ಫಾರ್ಮ್ ಆಗುತ್ತೆ ಅಂತ. ಸೊ ಇಫ್ ಎಟ್ ಆಲ್ ನಿಮ್ಗೆ ಈ ವಿಡಿಯೋ, ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಸೊ ನಿಮ್ಗೆ ಏನಾದ್ರೂ ಹೆಲ್ಪ್ ಆದ್ರೆ ಶೇರ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ಗೆ. ಎಲ್ರಿಗೂ ಥ್ಯಾಂಕ್ ಯು. ನಮಸ್ಕಾರ.